ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಬ್ಲಾಕ್ ಕಾಂಗ್ರೆಸ್ನಿಂದ ಅರ್ಥಪೂರ್ಣ ಗಾಂಧಿ ಜಯಂತಿ ಆಚರಣೆ. ಗಾಂಧೀಜಿಯವರನ್ನು ಪದೇ ಪದೇ ಅವಮಾನಿಸುತ್ತಿದ್ದರೂ ದೇಶದ ಪ್ರಧಾನಿ ಮೌನವಾಗಿರುವುದು ಬೇಸರದ ಸಂಗತಿ ಎಂದ ಶಾಸಕ ಬೇಳೂರು. ಗಾಂಧೀಜಿ ಕುರಿತು ಡಾಕ್ಟರ್ ಸರ್ಫರಾಜ್ ಉಪನ್ಯಾಸ. ಅನಿತಾ ಕುಮಾರಿ ಅವರಿಂದ ಗಾಂಧೀಜಿ ಸ್ಮರಣೆ. ಗಾಂಧಿ ಜಯಂತಿ ಅಂಗವಾಗಿ ಬಿಜೆಪಿಯಿಂದ ಸ್ವಚ್ಛತಾ ಹಿ ಸೇವಾ ಅಭಿಯಾನ್. ಗಾಂಧೀಜಿ ಅವರ ಸ್ವಚ್ಛತಾ ಪರಿಕಲ್ಪನೆ ಸಾಕಾರಗೊಳಿಸಿದ್ದು ಪ್ರಧಾನಿ ನರೇಂದ್ರ ಮೋದಿ ಎಂದ ಹೆತಾಳು ಹಾಲಪ್ಪ. ಈಗ ಸುದ್ದಿಯ ವಿವರ. ಅಹಿಂಸೆ ಮೂಲಕ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟ ಮಹಾತ್ಮ ಗಾಂಧೀಜಿಯವರನ್ನು ಅವಮಾನಿಸುವುದು ಕಂಡರೆ ತೀರಾ ಬೇಸರವಾಗುತ್ತದೆ ಎಂದು ಶಾಸಕ ಹಾಗೂ ಕರ್ನಾಟಕ ಅರಣ್ಯ ಕೈಗಾರಿಕಾಭಿವೃದ್ಧಿ ನಿಗಮ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಗಾಂಧಿ ಮಂದಿರದಲ್ಲಿ ಬುಧವಾರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಗಾಂಧಿ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ನಮ್ಮ ಕಾರ್ಯಕರ್ತರಿಗೆಲ್ಲ ತಿಳಿಸಿದಾಗ ಎಲ್ಲರೂ ಬರಬೇಕಂತಾಗ ಬಂದಿದ್ದೀರಿ, ತಾವು ಕೈ ಜೋಡಿಸಿದ್ದೀರಿ, ಆ ಒಂದು ಜಾಥಾನು ನಾವು ಮಾಡಿದ್ವಿ, ಖುಷಿ ಆಯ್ತು. ಇದೆಲ್ಲ ಗಾಂಧೀಜಿ ಬಗ್ಗೆ ಹೇಳೋದು ಏನಿದೆ, ಗಾಂಧೀಜಿ ಬಗ್ಗೆ ಈಗಾಗಲೇ ಮಾತಾಡ್ದಂಗೆ ನಾವು ಕಂಡಂತೆ ಈ ದೇಶಕ್ಕೆ ಶಾಂತಿಯುತವಾಗಿ ರಾಷ್ಟ್ರಕ್ಕೆ ಇವತ್ತು ನಮಗೆ ಅಧಿಕಾರ ಕೊಟ್ಟಂಥವರು, ಇವತ್ತು ಸ್ವತಂತ್ರ ಕೊಟ್ಟಂಥ ಮಹಾನ್ ನಾಯಕರು ಈ ದೇಶದ ಮಹಾತ್ಮ ಗಾಂಧೀಜಿಯವರು. ಪೂಜ್ಯ ಭಾವನೆಯಿಂದ ಇವತ್ತು ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ. ಆದರೆ ದುರಂತ ಇತ್ತೀಚಿನ ದಿನಗಳಲ್ಲಿ ಗಾಂಧೀಜಿಯವರ ಹೋರಾಟನೇ ಭಾಳ ಜನರಿಗೆ ಅದು ಸ್ವತಂತ್ರ ತಂದು ಕೊಟ್ಟಿದ್ದೇ ತಪ್ಪಾಗ್ಬಿಟ್ಟಿದೆ. ಭಾಳ ಜನರಿಗೆ ಆ ಸ್ವತಂತ್ರ ಕೊಟ್ಟಂಥ ಮಹನೀಯನ ನೆನಪು ಮಾಡೋದೇ ಇವತ್ತು ಕಷ್ಟದ ಮಾದರಿಯಲ್ಲಿ ಕೂತ್ಬಿಟ್ಟಿದ್ದಾರೆ ಜನ. ಆದರೆ ಈ ದೇಶ ಯಾವ ರೀತಿಯನ್ನು ಇವತ್ತು ಅವರು ಒಗ್ಗೂಡಿಸಿ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಿದ್ದು ಅಂಥ ಮಹಾತ್ಮನೇ ಇವತ್ತು ದೇಶದಲ್ಲಿ ಗೋಡ್ಸಿ ಅಂತ ಒಬ್ಬ ಪಾಪಿ ಗುಂಡಿಟ್ಟು ಕೊಲೆ ಮಾಡಿ ಸಾಯಿಸ್ತಾನೆ. ಅಂಥ ವ್ಯಕ್ತಿನ ಇವತ್ತು ಭಾಳಷ್ಟು ಜನ ಇವತ್ತು ಅವನು ಹೊಗಳ್ತಾರೆ. ಇವತ್ತು ಎಲ್ಲಿಗೆ ಬಂದು ಹೋಯ್ತು ಈ ದೇಶದ ಪರಿಸ್ಥಿತಿ? ಈ ದೇಶದ ಸ್ವಚ್ಛ ಭಾರತಕ್ಕೆ ರಾಷ್ಟ್ರದಲ್ಲಿ ಇವತ್ತು ಮಹಾತ್ಮ ಗಾಂಧೀಜಿಯವ್ರನ್ನ ತಗೊಳ್ತಾರೆ, ಮತ್ತು ಅದೇ ಮಹಾತ್ಮ ಗಾಂಧೀಜಿಯವ್ರನ್ನ ತೆಗೊಳ್ತಾರೆ, ಒಂದು ಭಾಗದಲ್ಲಿ ತೆಗೊಳ್ತಾರೆ. ಇಂಥ ಪರಿಸ್ಥಿತಿ ಈ ದೇಶದಲ್ಲಿ ಬಂದಿದೆ. ಇವತ್ತು ಸಾಗರದಂಥ ಕ್ಷೇತ್ರಕ್ಕೂ ಸಹ ಮಹಾತ್ಮ ಗಾಂಧೀಜಿಯವರು ಬಂದಿರೋಂಥ ಚಂದ್ರಗುಪ್ತಿಯವರು ಹೇಳಿದ ಮೇಲೆ ನಮ್ಗೆ ಗೊತ್ತಾಗಿತ್ತು. ಯಾಕಂದರೆ ಮಹಾತ್ಮ ಗಾಂಧೀಜಿಯವರು ಎಲ್ಲಿ ಹೋಗಿದ್ರು ಏನು ಬಂದಿದ್ರು ಅಲ್ಲ, ಈ ದೇಶ ಕಂಡಂಥ ಮಹಾತ್ಮನ ಇವತ್ತು ನಾವು ನೆನಪು ಮಾಡೋದು. ಯಾಕಂತ ಹೇಳಿದ್ರೆ ಈ ದೇಶದಲ್ಲಿ ಯಾವುದೇ ಅಹಿತಕರ ಘಟನೆ ಇಲ್ಲದೆ, ಯಾವುದೇ ಅಸ್ತ್ರಗಳಿಲ್ಲದೆ, ಯಾವುದೇ ಕತ್ತಿಗಳ ಗುಡಾಣೆಗಳಿಲ್ದೇ ಈ ದೇಶಕ್ಕೆ ಶಾಂತಿಯುತವಾದಂಥ ಇವತ್ತು ಹೋರಾಟ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡೋದು ಸಾಮಾನ್ಯ ಅಂದರೆ ಇವತ್ತಾದರೆ ನೋಡಿ, ಪಾಕಿಸ್ತಾನ ಇದೆ ಅಂತಂದರೆ ಏಕ್ದಮ್ ಬಾಂಬು ಗುಂಡು ಡಮ್ ಡಮ್ ಅನ್ಬೇಕ್ಬಿಟ್ರೆ ಅದು ಯಾವುದೂ ಇಲ್ದೇ ಶಾಂತಿಯುತವಾಗಿ ಈ ರಾಷ್ಟ್ರಕ್ಕೆ ಇವತ್ತು ಸ್ವಾತಂತ್ರ್ಯ ಕೊಟ್ಟಂಥ ಮಹಾತ್ಮನ ಇವತ್ತು ಬಹಳ ಜನ ಇವತ್ತು ಕೆಟ್ಟದಾಗಿ ಮಾತಾಡ್ತಾರೆ ಅಂದಾಗ ಎಷ್ಟು ನೋವಾಗ್ಬೋದು. ಯಾವುದೋ ಒಬ್ಬ ಹಿಂದುತ್ವವಾದಿಗಳು ಅವ್ರ ಕೆಲವು ಮನಸ್ಥಿತಿ ಕೆಲವರು ಸರಿ ಇರೋದಲ್ಲ. ನಾನು ನೋಡಿದೆ ಒಂದು ಸರಿ, ಎಷ್ಟೋ ಕಡೆ ನೋಡಿದೆ, ನಾನು ಭಾಳ ಕಡೆ ನೋಡಿದೆ. ಒಂದು ಕಡೆ ಮಹಾತ್ಮ ಗಾಂಧೀಜಿಯವ್ರ ಫೋಟೋಕ್ಕೆ ಅವರು ಇದು ಬೇರೆ ಬೇರೆ ಇದರಲ್ಲಿ ಅಸಹ್ಯವಾಗಿ ಅವರಿಗೆ ಇದು ಮಾಡೋದು, ಚಪ್ಪಲಿ ಹಾರ ತೋರಿಸೋದು, ಇವೆಲ್ಲ ಮಾಡ್ತಾರಂದರೆ ಈ ದೇಶದ ಪ್ರಧಾನಮಂತ್ರಿ ನೋಡಿ ಸುಮ್ಮನೆ ಇರ್ತಾರೆ ದೇಶದ ಪ್ರಧಾನಮಂತ್ರಿಗಳು ಅಂತ ಹೇಳಿದ್ರೆ ಈ ದೇಶದ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಯೋಚನೆ ಮಾಡಬೇಕು. ಅದಕ್ಕಾಗಿ ಬಂಧುಗಳೇ, ಮಹಾತ್ಮ ಗಾಂಧೀಜಿಯವರು ಅಮರ ಹೇ, ನಮ್ಮ ಜೊತೆಗೆ ಇದ್ದಾರೆ ಅವರು. ಇವತ್ತಿಗೂ ಅವರ ನೆನಪಿಡ್ಕೊಂಡು ನಾವು ಕೆಲಸ ಮಾಡಬೇಕಾಗಿದೆ. ಕರ್ನಾಟಕಕ್ಕಲ್ಲ, ಇಡೀ ದೇಶದ ಕಾಂಗ್ರೆಸ್ ಇವತ್ತು ಅವರು ಯಾವತ್ತೂ ನಾವು ಬೇಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅಂಥ ಮಹಾತ್ಮರವನ್ನು ನೆನೆಯುತ್ತಾ ಇವತ್ತು ಸಂಭ್ರಮ ಆಚರಣೆ ಮಾಡಿಕೊಳ್ಳುತ್ತಾ ಎಲ್ಲರೂ ಇದೇ ಥರ ಪ್ರತಿ ವರ್ಷವೂ ಸಹ ಮಹಾತ್ಮ ಗಾಂಧೀಜಿಯವರು ನಾವು ಸಣ್ಣದಾಗಿ ಒಂದು ಇಲ್ಲೇ ಪುಷ್ಪಾರ್ಚನೆ ಮಾಡಿ ಒಂದು ಸಣ್ಣಗೆ ಮಾಡ್ತಿದ್ವಿ. ಆದರೆ ಈ ಸಾರಿ ಹಾಗೆಲ್ಲ ಎಲ್ಲ ನನ್ನ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಬರಬೇಕು ಸಂಭ್ರಮದಲ್ಲಿ. ಮಹಾತ್ಮ ಗಾಂಧೀಜಿಯವರ ಕುರಿತು ವಿಶೇಷ ಉಪನ್ಯಾಸ ನೀಡಿದ ಉಪನ್ಯಾಸಕ ಡಾಕ್ಟರ್ ಸರ್ಫರಾಜ್ ಚಂದ್ರಗುತ್ತಿ ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಅನಿತಾ ಕುಮಾರಿ, ಅಂದರೆ ಅವರ ವಿಚಾರಗಳು ರೂಪುಗೊಂಡಿದ್ದು ವಿದೇಶಿ ಚಿಂತಕರಿಂದ ಅನ್ನೋದನ್ನು ನಾವು ನೆನಪಿಡಬೇಕು ಸ್ನೇಹಿತರೆ. ಕೊನೆಯದಾಗಿ ಏನು ಹೇಳಬಹುದು ಅಂತಂದರೆ, ಗಾಂಧಿ ಅನ್ನುವ ವ್ಯಕ್ತಿಯನ್ನು ನಾವು ಕಳ್ಕೊಂಡ್ರೆ ಇಂಡಿಯಾಕ್ಕೆ ಯಾವುದೇ ಭವಿಷ್ಯ ಇಲ್ಲ. ಗಾಂಧಿ, ಹಳ್ಳಿಗಳು, ಹಳ್ಳಿಯ ಚೈತನ್ಯ ಇದು ಮುನ್ನೆಲೆಗೆ ಬರಬೇಕು ಅಂತಂದರೆ ನಮ್ಮ ಮಕ್ಕಳಿಗೆ ನಾವು ಅಂಬೇಡ್ಕರ್ ರಚಿಸಿರುವಂಥ ಸಂವಿಧಾನ ಏನಿದೆ ಅದರ ಪರಿಚಯ ಮಾಡಿಕೊಡ್ಬೇಕು. ಇವತ್ತು ಸ್ಮಾರ್ಟ್ ಸಿಟಿಗಳ ಅವಶ್ಯಕತೆ ನಮಗಿಲ್ಲ.
ಗಾಂಧೀಜಿ ಹೇಳಿದ ಸ್ಮಾರ್ಟ್ ಗ್ರಾಮಗಳ ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಹೇಳಬೇಕು. ಅವರಿಗೆ ಇಂಪ್ರೂವ್ ಮಾಡಬೇಕಾದ್ರೆ ಪೇಪರ್ನವರು ಒಂದು ಪ್ರಶ್ನೆ ಕೇಳಿದೆ, ಗಾಂಧಿ ನೀವು ಎಷ್ಟು ವರ್ಷ ಬದುಕಬೇಕು ಅಂತ ಅಪೇಕ್ಷೆ ಪಡ್ತೀರಿ ಅಂತಂದರೆ ಗಾಂಧೀಜಿ ಕೊಟ್ಟ ಉತ್ತರ ಬಹಳ ವಿಶೇಷವಾಗಿದೆ. ನಾನು 125 ವರ್ಷ ಬದುಕಬೇಕು ಅಂತಂದರು. 125 ವರ್ಷ ಬದುಕಬೇಕು ಅಂತ ಹೇಳಿದ ಗಾಂಧೀಜಿಯನ್ನ 3 ವರ್ಷವೇ ಕೊಂದು ಹಾಕಿದ್ದೀವಿ, ಕಳ್ಕೊಂಡಿದ್ದೀವಿ. ಯಾವ ಬ್ರಿಟಿಷರು 33 ವರ್ಷದಿಂದ ಗಾಂಧೀಜಿಯನ್ನು ವಿರೋಧ ಮಾಡ್ತಾನೆ ಅವರ ಒಂದು ಕೂದಲು ಕೊಂಕದ ಹಾಗೆ ಅವರನ್ನ ಜತನದಿಂದ ಕಾಪಾಡಿಕೊಂಡು ಬಂದಿದ್ರು. ಅವರ ವ್ಯಕ್ತಿತ್ವವನ್ನ, ಅವರ ಜೀವವನ್ನ, ಅದರ ಸ್ವಾತಂತ್ರ್ಯ ಬಂದಿರುವಂಥ ಈ ದೇಶದ ನಾಗರಿಕರು ಗಾಂಧೀಜಿಯನ್ನು 1 ವರ್ಷ ಕೂಡ ಕಾಪಾಡಿಕೊಳ್ಳೋದಕ್ಕೆ ನಮಗೆ ಸಾಧ್ಯವಾಗಲಿಲ್ಲ. ಹಾಗಾಗಿ ಈ ದೇಶ ಇಬ್ಬಾಗ ಆಗಿರೋದಕ್ಕೆ ಜಿನ್ನಾ ಕಾರಣ ಆಗ್ತದೆ. ಜಿನ್ನಾ ಮಾಡಿದ ಪ್ರಮಾದದಿಂದಾಗಿ ಪಾಕಿಸ್ತಾನದಂಥ ಒಂದು ಪಾಪದ ಕೂಸು ಹುಟ್ಟೋದಕ್ಕಾಯಿತು. ಮುಸ್ಲಿಮರಿಗೆ ಬಹಳ ದೊಡ್ಡ ಅನ್ಯಾಯ ಆಗಿದ್ದು ಗಾಂಧೀಜಿಯಿಂದ, ಅದು ಜಿನ್ನಾರವರಿಂದ. ಅವ್ರ ಶಕ್ತಿ ಇವತ್ತು ಕಡಿಮೆ ಆಗಿದ್ರೆ ಅದಕ್ಕೆ ಗಾಂಧೀಜಿ ಕಾರಣ ಅಲ್ಲ, ಜಿನ್ನಾ ಕಾರಣ ಅನ್ನುವಂಥ ಮಾತು ಇವತ್ತು ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ತಾರೆ. ಬಹಳ ಒಳ್ಳೆಯ ಒಂದು ಕಲ್ಪನೆಯನ್ನು ನಮ್ಮ ರಾಜ್ಯ ಸರ್ಕಾರ ಶುರು ಮಾಡಿದೆ. ಅದು ಯಾವುದು ಅಂತಂದರೆ, ಗಾಂಧೀಜಿ ಕಟ್ಟಿದ ಕಾಂಗ್ರೆಸ್ಸು 100 ವರ್ಷ ಆಯಿತು ಅಧಿವೇಶನಕ್ಕೆ. ಈ ಹೊತ್ತಲ್ಲಿ ಕಾಂಗ್ರೆಸ್ಸು ಗಾಂಧೀಜಿಯ ತತ್ವಗಳನ್ನು ಮತ್ತಷ್ಟು ಬಲಗೊಂಡು, ಅಂಬೇಡ್ಕರ್ನ ಒಳಗೊಂಡು, ಲೋಹಿಯಾರವರ ಸಾಮಾಜಿಕ ಚಿಂತನೆಗಳನ್ನು ಒಳಗೊಂಡು ಹೇಗೆ ಈ ಪಕ್ಷವನ್ನು ಕೋಮುವಾದಿಗಳನ್ನು ರಕ್ಷಣೆ ಮಾಡಬೇಕು, ಅಷ್ಟೇ ಅಲ್ಲ ಪಕ್ಷವನ್ನು ರಕ್ಷಣೆ ಮಾಡೋದು ಮಾತ್ರ ಅಲ್ಲ, ಈ ಸಮಾಜದ ಆರೋಗ್ಯವನ್ನು ಹೇಗೆ ಕಾಪಾಡಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ್ದಾರೆ, ಶುರು ಮಾಡಿದ್ದಾರೆ. ಈ ತಾಲೂಕಿನ ಶಾಸಕರು ಒಂದು ಸಾರ್ಥಕವಾಗಿರುವಂಥ ಜಾಥಾವನ್ನು ಮಾಡಿ ನಮ್ಮ ಹಿರಿಯರಾದ ಕಾಗೋಡು ತಿಮ್ಮಪ್ಪನವರು, ಜಯಂತಣ್ಣ ಇಂಥವ್ರನ್ನೆಲ್ಲ ಜೊತೆಗಿಟ್ಟುಕೊಂಡು ನಿಮ್ಮನ್ನು ಒಗ್ಗೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಗಾಂಧೀಜಿ ಮಾಡಿದ್ದು ಕೂಡ ಅದೇ ಅಂತ ಹೇಳ್ತಾ, ನಿನ್ನೆ ಚಂದ್ರಣ್ಣ ಫೋನ್ ಮಾಡಿದಾಗ ನಾನು ಚಿಕ್ಕವನಾಗ್ತೀನಿ, ಬೇಡ ಯಾರಾದರೂ ಹಿರಿಯರಿದ್ರೆ ಕರೀರಿ, ಬಹಳ ದೊಡ್ಡ ಕಾರ್ಯಕ್ರಮ ಅಂತಂದೆ. ಅವರಂದ್ರು ಚಂದ್ರಣ್ಣ ಇಲ್ಲ ಸಾಹಿತ್ಯ ಹೇಳಿದ್ದಾರೆ, ನಿಮ್ಮ ಹೆಸರನ್ನ ನೀವೇ ಬಂದು ಮಾತಾಡಬೇಕು ಅಂತ ಹೇಳಿ. ಇದೊಂದು ಜವಾಬ್ದಾರಿ ಅಂತ ತಿಳ್ಕೊಂಡು ನಾನು ಮೊನ್ನೆ ಹೇಳಿದ್ದು ಒಂದಿಷ್ಟು ವಿಷಯಗಳನ್ನ ನೆನಪು ಮಾಡಿಕೊಂಡು ನಿಮ್ಮ ಜೊತೆಯಲ್ಲಿ ಆ ವಿಷಯಗಳನ್ನ ಹಂಚ್ಕೊಂಡಿದ್ದೀನಿ. ನನ್ನ ಮೇಲೆ ಭರವಸೆ ಇತ್ತು. ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಎಲ್ಲ ಪದಾಧಿಕಾರಿಗಳಿಗೆ ತಾಳ್ಮೆಯಿಂದ ಕೇಳಿಸ್ಕೊಂಡಿರೋ ನಿಮಗೆ ಮನಸ್ಸಿನ ಮಾತುಗಳನ್ನು ಮುಗಿಸ್ಕೊಂಡು ನಮಸ್ಕಾರ. ಎಲ್ಲರೂ ವಿದ್ಯಾವಂತರ ಅಕ್ಷರಸ್ಥರಾಗ್ತಾ ಇದ್ದಾರೆ ಮತ್ತು ವಿದ್ಯಾವಂತರ ನಾವು ಆಗ್ತಾ ಇದ್ದಾರೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀವಿ ಅಂತಂದ್ರೆ, ಬುದ್ಧ, ಬಸವ, ಗಾಂಧಿ ಇವರೆಲ್ಲರೂ ಈ ಸಮಾಜದ ಕಳಕಳಿಯ ಬಗ್ಗೆ, ಸಮಾನತೆಯ ಬಗ್ಗೆ ಹಾಗೂ ಜಾತಿ ಭೇದ ಇದರ ಬಗ್ಗೆ ಬಾಯಿಂದಲೇ ತಮ್ಮ ವಚನಗಳಿಂದ, ತಮ್ಮ ಸಂಘಟನೆಗಳಿಂದ, ತಮ್ಮ ಹೋರಾಟಗಳಿಂದ ಎಲ್ಲವನ್ನೂ ತೋರಿಸ್ಕೊಂಡು ಬಂದರು. ಆದರೆ ಅಂಬೇಡ್ಕರ್ ಅವರು ಸಂವಿಧಾನದ ಅಡಿಯಲ್ಲಿ ನಮಗೆಲ್ಲ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಆ ಸ್ವಾತಂತ್ರ್ಯವನ್ನು ತಂದಿದ್ರು. ಅದರಲ್ಲಿ ಗಾಂಧೀಜಿಯವರ ಪಾತ್ರ ಬಹಳ ಮುಖ್ಯವಾಗಿದ್ದು. ನಾನು ಈ ಸಂದರ್ಭದಲ್ಲಿ ಯಾಕೆ ಹೇಳ್ತಿದ್ದೀನಿ, ಸ್ವತಂತ್ರ ಹೋರಾಟದಲ್ಲಿ ನಮ್ಮ ಪ್ರಫುಲ್ಲ ಮಧುಕರ್ ಮೇಡಮ್ ಯಾವಾಗಲೂ ಹೇಳ್ತಾ ಇದ್ರು ನಮಗೆ, ನೋಡು ಸ್ವತಂತ್ರ ಹೋರಾಟದಲ್ಲಿ ಮಹಿಳೆಯರನ್ನ ಬಹಳಷ್ಟು ಜನರನ್ನ ಕರೆತಂದಿದ್ದು ಗಾಂಧೀಜಿಯವರು. ಇವತ್ತು ಮಹಿಳೆಯರು ಅಂತಂದ್ರೆ ಮೂಗು ಮುರಿಯುವಂತ ಕೆಲಸಗಳು ನಡೀತಾ ಇರುತ್ತೆ. ಆದರೆ ಮಹಿಳೆಯರಿಗೆ ಸಮಾನತೆಯಲ್ಲಿ ಈ ಸ್ವತಂತ್ರದ ಹೋರಾಟದಲ್ಲಿ ಪಾಲ್ಗೊಂಡಂತಹ ಬಹಳಷ್ಟು ಮಹಿಳೆಯರು ಈ ಸ್ವತಂತ್ರದಲ್ಲಿ ಇದ್ದಾರೆ. ಹಾಗಾಗಿ ಅವ್ರು ನೆನೆಸ್ಕೊಳ್ತಾ ಸಬರಮತಿ ಆಶ್ರಮಕ್ಕೆ ಬಹಳ ತಡರಾತ್ರಿಯಲ್ಲಿ ಗಾಂಧೀಜಿ ಬರ್ತಾರೆ. ತಡರಾತ್ರಿಯಲ್ಲಿ ಗಾಂಧೀಜಿ ಬಂದಾಗ ಅಲ್ಲಿ ಅವರನ್ನ ಮಧ್ಯರಾತ್ರಿ ಆಗಿರುತ್ತೆ, ಅವ್ರು ಮಲ್ಕೊಂಡಿರ್ತಾರೆ. ಬೆಳಗ್ಗೆ 4 ಗಂಟೆ ಅಷ್ಟೊತ್ತಿಗೆ ಹೊರಗಡೆ ಒಂದು ಶಬ್ದ ಬರ್ತಾ ಇರುತ್ತೆ. ಹೊರಗಡೆ ಯಾರೋ ಸ್ವಚ್ಛ ಮಾಡ್ತಾ ಇರ್ತಾರೆ. ಇವರು ಆಶ್ರಮದ ಉಸ್ತುವಾರಿಗಳು ಬೇಗ ಹೋಗ್ಬಿಟ್ಟು ಹೇಳ್ತಾರೆ, ನೋಡಿ ಗಾಂಧಿ ಮಲ್ಕೊಂಡಿದ್ದಾರೆ, ದಯವಿಟ್ಟು ನೀವು ಅವರಿಗೆ ಡಿಸ್ಟರ್ಬ್ ಮಾಡಬೇಡಿ, ಅವ್ರಿಗೆ ತೊಂದರೆ ಕೊಡಬೇಡಿ, ಅವರು ಮಧ್ಯರಾತ್ರಿ ಬಂದು ಇದು ಮಾಡ್ತಾ ಇದ್ದಾರೆ, ಯಾರು ನೀವು ಅಂತ ಹೇಳಿ ಅವ್ರನ್ನ ತಿರುಗಿಸಿ ನೋಡಿದಾಗ ಅವರು ಗಾಂಧಿನೇ ಆಗಿರ್ತಾರೆ. ಅಂದ್ರೆ ಅವ್ರು ಎಷ್ಟೇ ಹೊತ್ತಿಗೆ ಬಂದರೂ ಈ ಅವರ ಕೆಲಸಗಳು, ಅಂದ್ರೆ ಈಗಾಗಲೇ ನಮ್ಮ ಶಾಸಕರು ಹೇಳಿದ್ರು, ಆಮೇಲೆ ಸರ್ಕಾರ. ಇದು
ಗಾಂಧಿ ಮಂದಿರದಿಂದ ಗಾಂಧೀಜಿಯವರ ಭಾವಚಿತ್ರ ಸಹಿತ ನಗರದ ಪ್ರಮುಖ ಬೀದಿಗಳಲ್ಲಿ ರ್ಯಾಲಿ ನಡೆಸಲಾಯಿತು. ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ, ವಿಧಾನ ಪರಿಷತ್ ಮಾಜಿ ಸದಸ್ಯೆ ಪ್ರಫುಲ್ಲಾ ಮಧುಕರ್, ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಬಿಆರ್ ಜಯಂತ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸೆ ಚಂದ್ರಪ್ಪ, ಅನಿತಾ ಕುಮಾರಿ, ಉಷಾ, ಪ್ರಭಾವತಿ, ಅಶೋಕ್ ಬೇಳೂರು, ಜ್ಯೋತಿ ಕೋವಿ, ಲಲಿತಮ್ಮ, ಹೊಳೆಯಪ್ಪ, ಮಕ್ಬುಲ್ ಇನ್ನಿತರರು ಹಾಜರಿದ್ದರು. ಮಹಾತ್ಮ ಗಾಂಧೀಜಿಯವರ ಸ್ವಚ್ಛ ಭಾರತ ಪರಿಕಲ್ಪನೆಗೆ ವಿಶೇಷ ಒತ್ತು ನೀಡಿದವರು ಪ್ರಧಾನಿ ನರೇಂದ್ರ ಮೋದಿಯವರು. 2014ರಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಿಯಾದ ನಂತರ ಸ್ವಚ್ಛ ಭಾರತ್ ಅಭಿಯಾನಕ್ಕೆ ವಿಶೇಷ ಆದ್ಯತೆ ದೊರೆಯಿತು ಎಂದು ಮಾಜಿ ಸಚಿವ ಹರತಾಳು ಹಾಲಪ್ಪ ತಿಳಿಸಿದರು. ಸಾಗರದ ಗಣಪತಿ ಕೆರೆ ದಂಡೆಯಲ್ಲಿ ಬುಧವಾರ ಬಿಜೆಪಿ ವತಿಯಿಂದ ಸೇವಾ ಪಾಕ್ಷಿಕ ಹಿನ್ನೆಲೆಯಲ್ಲಿ ಮಹಾತ್ಮ ಗಾಂಧೀಜಿಯವರ ಜನ್ಮದಿನಾಚರಣೆ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ಕಾರ್ಯಕ್ರಮ ಇದು ಶುರುವಾಗಿದ್ದು ಸ್ವಾತಂತ್ರ್ಯ ಬರೋದಕ್ಕಿಂತ ಮೊದಲೇ ಮಹಾತ್ಮ ಗಾಂಧೀಜಿಯವರು ನೋಡಕ್ಕೆ ಒಬ್ಬ ಲೀಡರ್ ಹೋದಾಗ ಏನು ಕೆಲಸ ಮಾಡೋದು ಸ್ವಾಮಿ ನಾನು ಅನ್ನೋದು. ಆಗ ಗಾಂಧೀಜಿ ಹೇಳಿದ್ರಂತೆ ಹೋಗಿ ಪಾಯ್ಖಾನೆ ಕ್ಲೀನ್ ಮಾಡೋದು, ಕಕ್ಕಸರು ಕ್ಲೀನ್ ಮಾಡಬಾರ್ದು. ಇದೇನಪ್ಪ ಗಾಂಧಿ ಹಿಂಗೆ ಹೇಳ್ತಾನೆ ಅಂತ ಅವನು ಅಂದ್ಕೊಂಡಂತೆ. ಆಮೇಲೆ ಗಾಂಧೀಜಿ ಹೋಗಿ ಇನ್ನೊಂದು ಟಾಯ್ಲೆಟ್ ಕ್ಲೀನ್ ಮಾಡೋಕ್ಕೆ ಶುರು ಮಾಡೋದಂತೆ. ಅಂದರೆ ಸ್ವಚ್ಛ ಭಾರತ ಯೋಜನೆ ಶುರುವಾಯಿತು. ಆಮೇಲೆ ಸ್ವಾತಂತ್ರ್ಯ ಬಂತು, ಸರ್ಕಾರಗಳು ಹೇಳ್ತಾ ಬಂದವು, ಮಾಡ್ತಾನೂ ಬಂದವು, ಆದರೆ ಪರಿಣಾಮ ಆಗಲಿಲ್ಲ. ಆದರೆ 2014ರಲ್ಲಿ ಮೋದಿಯವರು ಪ್ರಧಾನಿ ಆದ ನಂತರ ಅವರು ಇದನ್ನು ವಿಶೇಷ ಅಭಿಯಾನ ಅಂತೇಳಿ ಸರ್ಕಾರದಿಂದ ಹಣಕಾಸನ್ನು ಒದಗಿಸಿ ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ದಿನ ಕೇಂದ್ರ ಸರ್ಕಾರವೇ ಈ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಕೈಗೆತ್ತಿಕೊಂಡು ಹಣಕಾಸನ್ನು ಒದಗಿಸ್ತು. ಸ್ವಚ್ಛ ಭಾರತ ಅಂತೇಳಿ ಮೋದಿಯವರೇ ಕೆಲಸ ಗುಡಿಸೋಕ್ಕೆ ಪ್ರಾರಂಭ ಮಾಡಿದರು. ಮತ್ತು ಸಮುದ್ರ ದಂಡೆ ಮೇಲೆ ಹೋಗಿ ತಾವೇ ಸ್ವತಃ ಕಸ ಹಾರಿಸಿದ್ರು. ಹಾರಿಸಿದ್ರು ಕೂಡ ಕ್ಲೀನ್ ಆಯಿತು ಅಂತಲ್ಲ, ಅದರ ಒಂದು ಇನ್ಸ್ಪಿರೇಷನ್ ಆಯಿತು. ದೇಶದ ಪ್ರಧಾನಿ ಮಕ್ಕಳಿದ್ದಾರೆ ಗಾಂಧೀಜಿ ಉಳಿದಿದ್ರು ಅಂದರೆ ಮೋದಿಯವರು ಏನು ಆ ಕೆಲಸ ಮಾಡೋದು ಸರಿಯಾಗಿ ಪರಿಣಾಮಕಾರಿಯಾಗಿ ಮಾಡಬೇಕು ಅಂತ ಮಾಡಿದರು. ಜೊತೆಗೆ ಅಗಾಧವಾದ ಹಣಕಾಸು ಬೇಕಿತ್ತು. ಸ್ವಚ್ಛ ಭಾರತದಲ್ಲಿ ಈಗ ನಾವು ಸುತ್ತ ಹಾಕೊಂಡು ಬಂದ್ವಿ. 25 ವರ್ಷದಿಂದ ಇಲ್ಲಿ ಬರೋಕ್ಕಾಗ್ತಿರಲ್ಲ, ಎಲ್ಲ ಇಲ್ಲೇ ಟಾಯ್ಲೆಟ್ ಮಾಡಿ ಇಲ್ಲೇ ತೊಳ್ಕೊಂಡು ಹೋಗೋ ಪರಿಸ್ಥಿತಿ ಇತ್ತು. ಅಲ್ಲೆಲ್ಲ ಕೈ ಹಾಕೋಕ್ಕಾಗ್ತಿಲ್ಲ, ಕಾಲು ಹಾಕೋಕ್ಕಾಗ್ತಿಲ್ಲ. ಇದನ್ನು ಮನಗಂಡ ಮೋದಿ, ಇದು ಮನಗಂಡಂಥ BJP ಸರ್ಕಾರ 2004ರಲ್ಲಿ ಕೋಟ್ಯಾಂತರ ರೂಪಾಯಿನ ಹಣಕಾಸನ್ನು ಒದಗಿಸಿದ ಜೊತೆಗೆ ಟಾಯ್ಲೆಟ್ ಅಂತ ಕಟ್ಟಬೇಕು. ಸ್ವಚ್ಛ ಭಾರತದ ಮೊದಲ ಆದ್ಯತೆ ನಾವು ಬಯಲು ಮುಕ್ತ ಶೌಚಾಲಯ, ಬಯಲು ಶೌಚ ಮುಕ್ತ ಮಾಡಬೇಕು. ಬಯಲಲ್ಲಿ ಹೋಗಬಾರ್ದು, ಓಪನ್ ಏರಲ್ಲಿ ಹೋಗಬಾರ್ದು ಅಂಥೇಳಿ ಶೌಚಾಲಯವನ್ನು ಕಟ್ಟೋದ್ರಿಂದ ಗಮನ ಕೊಡ್ತು. ಕೇಂದ್ರ ಸರ್ಕಾರ ಹಣಕಾಸು ಒದಗಿಸ್ತು. ರಾಜ್ಯ ಸರ್ಕಾರಗಳು ಅದರ ಪಾಲನ್ನು ಕೊಡಬೇಕು ಅಂತ ಮಾಡಿದ್ವು. ಮತ್ತು ಈ ನಮ್ಮ ರಾಜ್ಯದ ಮಟ್ಟಿಗೆ ಜಿಲ್ಲಾ ಪರಿಷತ್ತು, ಈ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರು 2-3 ಇಲ್ಲೇ ಇದ್ದಾರೆ ಸದಸ್ಯರು, ಮತ್ತು ನಗರಸಭೆಯವರು ಇದ್ದೀರಿ. ನೀವು ಟಾಯ್ಲೆಟ್ ಕಟ್ಟೋದಕ್ಕೆ ಸಪೋರ್ಟ್ ಮಾಡಿ ಅಂತ ಅದೊಂದು ಅಭಿಯಾನವನ್ನು ಮಾಡಿದರು. ಹೀಗೆ ಪ್ರಾರಂಭ ಆದ ಇದು ಇವತ್ತು ದೇಶದಲ್ಲಿ 90% ಸ್ವಚ್ಛ ಅಭಿಯಾನ ಟಾಯ್ಲೆಟನ್ನು ಬಯಲಲ್ಲಿ ಯಾರೂ ಮಾಡೋದಿಲ್ಲ. ನೀರಿನ ತಾಪತ್ರೆ ಇರೋದ್ರಿಂದ, ಕೆಲವು ಮೂಲಭೂತ ಪ್ರಾಬ್ಲಮ್ ಇರೋದ್ರಿಂದ ಶೌಚವನ್ನು ಕೆಲವರು ಬಯಲಲ್ಲಿ ಮಾಡ್ತಾರೆ. ಆದರೆ 90% ಇವತ್ತು ನಾವು ಶೌಚಾಲಯ ಮನೆ ಒಳಗೆ ಅಥವಾ ಮನೆಯಲ್ಲಿ ಮಾಡ್ತಾಯಿದ್ದೀವಿ. ಇಷ್ಟು ಟಾಯ್ಲೆಟನ್ನು ಕಟ್ಟಿಸಿದ್ರು. 11 ಕೋಟಿ, ಈಗ 14 ಕೋಟಿ ಆಗಿದೆ. ಈಗ ಇನ್ನೂ ಅದನ್ನು ಇಟ್ಕೊಂಡಿದ್ದಾರೆ. 14 ಕೋಟಿ ಶೌಚಾಲಯಗಳನ್ನು ಈ ದೇಶದಲ್ಲಿ ಕಟ್ಟಿದ್ದೀವಿ 14ರಿಂದ ಈಚೆಗೆ. ಅದಕ್ಕೆ ರಾಜ್ಯ ಸರ್ಕಾರಗಳು ಕೈ ಜೋಡಿಸಿದ್ದಾರೆ, ಎಲ್ಲ ರಾಜಕೀಯ ಪಕ್ಷಗಳು ಕೈ ಜೋಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವೊಂದು ಅಭಿಯಾನವನ್ನು ಹಾಕ್ಕೊಂಡಿದ್ದು ನಮ್ಮ ಪಕ್ಷ. ಮೋದಿಯವರ ಜಯಂತಿ 17ನೇ ತಾರೀಕು ಕಳೆದ ತಿಂಗಳು, 25ನೇ ತಾರೀಕು ದೀನದಯಾಳ್ ಅವರ ಜನ್ಮದಿನ, ಇವತ್ತು ಗಾಂಧಿ ಮತ್ತು ಶಾಸ್ತ್ರಿ ಅವರ ಜನ್ಮದಿನ. ಈ ಹಿನ್ನೆಲೆಯಲ್ಲಿ ಸ್ವಚ್ಛ ಭಾರತವನ್ನು ಮಾಡಬೇಕು, ಸ್ವಚ್ಛತೆ ಕಾರ್ಯಕ್ರಮ ಆದ್ಯತೆ ಕೊಡಬೇಕು ಮತ್ತು ರಕ್ತದಾನ ಮಾಡಬೇಕು ಮತ್ತು ಖಾದಿಯನ್ನು ಪ್ರೇರೇಪಿಸಬೇಕು ಅನ್ನೋ ಯೋಜನೆಯನ್ನು ಹಾಕ್ಕೊಂಡು ಇವತ್ತು ಕೊನೆ ಹಂತಕ್ಕೆ 15 ದಿನಗಳ ಕಾರ್ಯಕ್ರಮದಲ್ಲಿ ಬಂದಿದ್ದೀವಿ. ಸೇವಾ ಪಾಕ್ಷಿಕ ಈ 15 ದಿನಗಳ ಸೇವೆಯನ್ನು ಮಾಡಬೇಕು ಅಂತ ಪ್ರತಿಯೊಂದು ಕರೆ ಕೊಡಬೇಕು. ನಾವು ಮಾಡಿದ್ದೀವಿ. ಇವತ್ತು ಕೂಡ ಬಂದು ನಾವು ಭಾಗವಹಿಸಿ ತಮ್ಮೆಲ್ಲರಿಗೆ, ನಮ್ಮ ಜಿಲ್ಲೆಯ ಅಧ್ಯಕ್ಷರಿಗೆ, ತಾಲೂಕಿನ 2 ಅಧ್ಯಕ್ಷರಿಗೆ, ಗಣೇಶ ಮತ್ತು ಬಂದಂಥ ಎಲ್ಲ ಮುಖಂಡರಿಗೆ, ಅವರಿದ್ದಾರೆ, ನಂದಿನಿ ಅವರಿದ್ದಾರೆ, ಮತ್ತು ಕೌನ್ಸಿಲರ್ಗಳು ಭಾಳ ಮುಖ್ಯ. ಈ ಕೆರೆ ಇವತ್ತು ಹೇಳ್ತಾ ಬಂದೆ ನಾನು. ಅವರಿದ್ದಾರೆ. ಬಿಜೆಪಿ ಗ್ರಾಮಾಂತರ ಮಂಡಲಾಧ್ಯಕ್ಷ ದೇವೇಂದ್ರಪ್ಪ, ನಗರ ಮಂಡಲಾಧ್ಯಕ್ಷ ಗಣೇಶ್ ಪ್ರಸಾದ್, ಪ್ರಮುಖರಾದ ಡಾಕ್ಟರ್ ರಾಜನಂದಿನಿ ಕಾಗೋಡು, ಮಲ್ಲಿಕಾರ್ಜುನ್ ಹಕ್ರೆ, ಕೊಟ್ರಪ್ಪ ನೇದ್ರವಳ್ಳಿ, ಹರೀಶ್, ಸಂತೋಷ್ ಶೇಟ್, ಮೈತ್ರಿ ಪಾಟೀಲ್, ಸತೀಶ್ ಬಾಬು, ರಾಯಲ್ ಸಂತೋಷ್, ಸವಿತಾ ವಾಸು,
ಪ್ರೇಮಾ ಕಿರಣ್ ಸಿಂಗ್, ಪರಶುರಾಮ್, ಕೃಷ್ಣ ಶೇಟ್, ಕೆವಿ ಪ್ರವೀಣ್, ಶ್ರೀನಿವಾಸ್ ಮೇಸ್ತ್ರಿ ಇನ್ನಿತರರು ಹಾಜರಿದ್ದರು. ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.